ವಾರದ ಹಿಂದೆ ನಡೆದಿದ್ದ ಕಿರಾತಕರ ಅಟ್ಟಹಾಸದಿಂದಾಗಿ ಹೋಳಿ ಹಬ್ಬದ ಮೇಲೆ ಕಾರ್ಮೋಡ ಆವರಿಸಿದೆ. ಹಂಪಿಯಲ್ಲಿ ವಿದೇಶಿಗರು ಜಾಗ ಖಾಲಿ ಮಾಡ್ತಿದ್ದು ಹೋಳಿಗೆ ಸಮ್ಮತಿ ಸಿಗೋದೇ ಅನುಮಾನವಾಗಿದೆ. ಈ ವರ್ಷ ಹೋಳಿ ನಡೀತಾ ಇಲ್ಲ ಗೊತ್ತಿಲ್ಲ ಸರ್. ಪ್ರತಿ ವರ್ಷ ಬಹಳ ಒಳ್ಳೆ ರೀತಿಯಿಂದ ಆಚರಿಸ್ತಿದ್ರು. ಈ ಸತಿ ಗೈಡ್ಲೈನ್ಸ್ ಒಂದು ಇಶ್ಯೂ ಮಾಡಿದ್ದಾರೆ. ಇದ್ರ ಮುಂದೆ ನಮಗಿನ ಇಂಟಿಮೇಷನ್ ಕ್ಲಿಯರ್ ಇಲ್ಲ, ಹೋಲಿ ಮಾಡ್ಬೇಕಾ ಮಾಡಬಾರ್ದ ಅಂತ. ಹೋಳಿ ಅಂದ್ರೆ ಸಂಭ್ರಮ, ಹೋಳಿ ಅಂದ್ರೆ ಅದೇನೋ ಆನಂದ. ಬಣ್ಣದಲ್ಲಿ ಮಿಂದೇಳೋ ಮಜಾನೇ ಬೇರೆ. ಒಬ್ಬರಿಗೊಬ್ಬರು ಬಣ್ಣ ಎರಚ್ತಾ ಬದುಕೆಲ್ಲ ಕಲರ್ಫುಲ್ ಆಗಿರ್ಲಿ ಅಂತ ಸಂಭ್ರಮಿಸ್ತಾರೆ. ವರ್ಷಕ್ಕೊಮ್ಮೆ ಬರೋ ಹೋಳಿ ಹಬ್ಬ ಅಂದ್ರೆ ದೇಶ ವಿದೇಶದಲ್ಲೂ ಫೇಮಸ್. ಹೀಗಾಗಿಯೇ ಪ್ರತಿ ವರ್ಷ ಕೊಪ್ಪಳಕ್ಕೆ ವಿದೇಶಿಗರ ದಂಡೆ ಹರಿದು ಬರ್ತಿತ್ತು. ಆದ್ರೀಗ ವಾರದ ಹಿಂದೆ ನಡೆದ ಹೇಯ ಘಟನೆ ವಿದೇಶಿಗರನ್ನ ಬೆಚ್ಚಿ ಬೀಳಿಸಿದೆ. ಇಸ್ರೇಲ್ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಿಂದಾಗಿ ಹೋಳಿ ಹಬ್ಬಕ್ಕೆ ಬ್ರೇಕ್ ಬೀಳೋ ಅನುಮಾನ ಮೂಡಿಸಿದೆ. ಹಂಪಿ ಅಂದ್ರೆ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಾರೆ. ಡಿಸೆಂಬರ್ ಅಂತ್ಯ ಶುರುವಾದ್ರೆ ಸಾಕು, ಪ್ರವಾಸಿಗರ ದಂಡು ಹರಿದು ಬರೋದಕ್ಕೆ ಶುರುವಾಗತ್ತೆ. ಡಿಸೆಂಬರ್ ತಿಂಗಳಲ್ಲಿ ಬಂದವರು ಮಾರ್ಚ್ ಕೊನೆವರೆಗೂ ಇದ್ದು ಮೋಜು ಮಸ್ತಿ ಮಾಡ್ತಿದ್ರು. ಆನೆಗೊಂದಿ ಭಾಗದಲ್ಲಂತೂ ವಿದೇಶಿಗರದ್ದೇ ಕಾರುಬಾರು ಜೋರಾಗ್ತಿತ್ತು. ಇದೇ ಸಮಯದಲ್ಲದೆ ಹೋಳಿ ಹಬ್ಬ ಸಹ ಬರೋದ್ರಿಂದ ದೇಸಿ ಹಬ್ಬದ ಸಂಭ್ರಮದಲ್ಲಿ ಮಿಂದೇಳ್ತಿದ್ರು. ಬಣ್ಣದೋ ಕುಳಿ ಆಡುತ್ತಾ ಕುಣಿದು ಕುಪ್ಪಳಿಸ್ತಿದ್ರು. ಆದ್ರೆ ಈ ಬಾರಿ ಹೋಳಿ ಹಬ್ಬ ಆಚರಿಸೋದು ಅನುಮಾನವೇ ಎನ್ನಲಾಗ್ತಿದೆ. ಈ ವರ್ಷ ಹೋಳಿ ನಡೀತಾ ಇಲ್ಲ ಗೊತ್ತಿಲ್ಲ ಸರ್. ಪ್ರತಿ ವರ್ಷ ಬಹಳ ಒಳ್ಳೆ ರೀತಿಯಿಂದ ಆಚರಿಸ್ತಿದ್ರು. ಡಿಜೆ ಗೀಜೆ ಎಲ್ಲ ಮಾಡ್ತಿದ್ವಿ. ಈ ವರ್ಷ ಗ್ಯಾರಂಟಿ ಇಲ್ಲ, ಪರ್ಮಿಷನ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಎಲ್ಲರೂ ಹೋಗ್ತಾ ಇದ್ದಾರೆ, ವಿದೇಶಗಳೆಲ್ಲ ಹೋಗ್ತಾ ಇದ್ದಾರೆ. ಅದಕ್ಕೆ ನಮಗೆ ಕ್ಲಿಯರ್ ಆಗ್ತಾ ಇಲ್ಲ, ಹೋಳಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಊರಾಗೆಲ್ಲ ಭಯಭೀತರಾಗಿದ್ದಾರೆ ಸರ್ ಜನ. ಈ ಹಿಂದೆ ವಿರೂಪಾಪುರ ಗಡ್ಡೆಯಲ್ಲಿ ವಿದೇಶಿಗರು ಭರ್ಜರಿ ಹೋಳಿ ಹಬ್ಬ ಆಚರಿಸುತ್ತಿದ್ರು. ಆದ್ರೆ ವಿರೂಪಾಪುರ ಗಡ್ಡೆಯಲ್ಲಿನ ರೆಸಾರ್ಟ್ಗಳನ್ನೆಲ್ಲ ತೆರವು ಮಾಡಿದ ನಂತರ ಸಣ್ಣಾಪುರದಲ್ಲಿ ಹೋಳಿ ಕಲರವ ಶುರುವಾಗಿತ್ತು. ಆದ್ರೀಗ ಇದೇ ಸಣ್ಣಾಪುರದಲ್ಲಿ ಇಡೀ ದೇಶವೇ ತಲೆ ತಗ್ಗಿಸೋ ಘಟನೆ ನಡೆದಿದೆ. ಇದೇ ಕಾರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಹೀಗಾಗಿಯೇ ಹೋಳಿ ಹಬ್ಬಕ್ಕೆ ಜಿಲ್ಲಾಡಳಿತ ಸಮ್ಮತಿ ನೀಡುತ್ತೋ ಇಲ್ವೋ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಆದ್ರೆ ಕೆಲ ವಿದೇಶಿಗರು ಮಾತ್ರ ಭಾರತ ತುಂಬಾನೇ ಸೇಫ್, ಎಲ್ಲಾ ಕಡೆ ಪೊಲೀಸರು ಭದ್ರತೆ ನೀಡುತ್ತಿದ್ದಾರೆ, ಹೀಗಾಗಿ ಯಾವುದೇ ಭಯವಿಲ್ಲ ಅಂತಿದ್ದಾರೆ. It was very sad, but I'm very happy that is a lot of protection here and a lot of police are protecting us and we feel safer now. I feel much better, yeah. Yes, I feel like the government is protecting and there is a lot of police and they really care about us. ಒಟ್ನಲ್ಲಿ ಮೂವರು ಕಿರಾತಕರು ಮಾಡಿದ ಪಾಪದ ಕೆಲಸಕ್ಕೆ ಇಡೀ ಕೊಪ್ಪಳ ಜಿಲ್ಲೆಗೆ ಕಳಂಕ ಬಂದಂತಾಗಿದೆ. ವಿದೇಶಿಗರೇನೋ ನಮಗೆ ಭಯವಿಲ್ಲ ಅಂತಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಹೋಳಿ ಆಚರಣೆಗೆ ಅವಕಾಶ ನೀಡುತ್ತಾ ಕಾದು ನೋಡಬೇಕು. ಕ್ಯಾಮರಾಮನ್ ವೆಂಕಟೇಶರು ಜೊತೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.